ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಆಲ್ಗೆನ ನಿಮ್ಮ ಟ್ಯಾಂಕಲ್ಲಿ ಹೆಂಗೆ ಕಂಟ್ರೋಲ್ ಮಾಡೋದು ಅಂದರೆ ಪಾಚಿ ಬಂದು ನಿಮ್ಮ ಟ್ಯಾಂಕಲ್ಲಿ ಹೆಂಗೆ ಬರ್ದಿಲ್ಲ ಕಂಟ್ರೋಲ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ನೀವು ನೋಡ್ಬೋದು ಅಂದರೆ ಆಲ್ಗೆ ಬರೋದು ಹೆಂಗೆ ಬರುತ್ತೆ ಅಂತ. ಫಸ್ಟ್ ರೀಸನ್ ಹೆಂಗಂದರೆ ಅದು ಇವಾಗ ಈ ಪಿಕ್ಚರಲ್ಲಿ ನೋಡ್ಬೋದು ನೋಡಿ. ನಿಮ್ಮ ಫಿಶ್ ಟ್ಯಾಂಕಲ್ಲಿ ಬಂದು ನೀವು ಲೈಟ್ ಹಾಕ್ತೀರಾ ಅಂದರೆ ಅಕ್ವೇರಿಯಂ ಲೈಟು ಅದು ಬಂದು ಜಾಸ್ತಿ ಹಾಕೋದ್ರಿಂದನೂ ಅಕ್ವೇರಿಯಮಲ್ಲಿ ಇದು ಆಲ್ಗೆ ಬರುತ್ತೆ ಅಂದರೆ ಪಾಚಿ ಕಟ್ಟುತ್ತೆ. ಮತ್ತು ಅಕ್ವೇರಿಯಂನ ಬಂದು ಕಿಟಕಿ ಹತ್ರ ಇಲ್ಲ ಅಂದರೆ ಬೆಳಕು ಬರೋ ಜಾಗದಲ್ಲಿ ಇಕ್ಕಿದ್ರೂ ಅದು ಪಾಚಿ ಕಟ್ಕೊಳುತ್ತೆ. ಸೈಡಲ್ಲೆಲ್ಲ ಮಿರರೆಲ್ಲ ಪಾಚಿ ಕಟ್ಕೊಂಡು ಬರುತ್ತೆ. ಮುಂದೆ ಗ್ಲಾಸಲ್ಲಿ ಬಂದು ಈ ಥರ ಪಾಚಿ ಕಟ್ಟೋದ್ರಿಂದ ಬಂದು ನೀವು ಈ ಥರ ಸ್ಕ್ರಬ್ಬರ್ ಇಲ್ಲ ಅಂದರೆ ಒಂದೇನಾದರೂ ಡಸ್ಟರ್ ಥರ ಹಿಡ್ಕೊಂಡು ಅದು ರಿಮೂವ್ ಮಾಡ್ಬೋದು. ಇನ್ನೊಂದು ರೀಸನ್ ಏನಂದರೆ ಮೀನಿಗೆ ಜಾಸ್ತಿ ಊಟ ಹಾಕೋದ್ರಿಂದನೂ ನಿಮಗೆ ಆಲ್ಗೆ ಬರುತ್ತೆ. ಅಂದರೆ ಅದು ಊಟ ಬಂದು ನೀವು ಹಾಕಿರ್ತೀರ, ಅದು ಮೀನು ತಿನ್ನಲ್ಲ, ಅದು ಕೆಳಗೆ ಹೋಗಿ ಫಾರ್ಮ್ ಆಗಿಬಿಟ್ಟು ಅಮೋನಿಯಾನು ಫಾರ್ಮ್ ಆಗುತ್ತೆ, ಹಂಗೆ ಆಲ್ಗೆನೂ ಫಾರ್ಮ್ ಆಗುತ್ತೆ, ಅಂದರೆ ಪಾಚಿನೂ ಕರೆಕ್ಟ್ ಆಗುತ್ತೆ. ಮತ್ತು ಇನ್ನೊಂದು ರೀಸನ್ ಬಂದು ನೀವು ಅಕ್ವೇರಿಯಂ ಟ್ಯಾಂಕ್ನ ಬಂದು ವೀಕ್ಲಿ ಒನ್ಸು 50% ನೀರನ್ನ ಎತ್ತಿ 50% ನೀರು ಹಾಕಬೇಕು. ಆವಾಗಿಂದ ನಿಮ್ಮ ಟ್ಯಾಂಕ್ ಕ್ಲೀನಾಗಿ ಮೈಂಟೈನ್ ಆಗುತ್ತೆ ಮತ್ತು ಏನು ಪಾಚಿ ಕಟ್ತಿಲ್ಲ ನೀವು ನೋಡ್ಕೊಬೋದು. ಮತ್ತು ಇನ್ನೊಂದು ರೀಸನು ಏನಂದರೆ ಈ ಥರ ಪಾಚಿ ಕಟ್ಟೋದ್ರಿಂದನೂ ನೀವು ಈ ಥರ ಆಲ್ಗೆ ಈಟರ್ಸ್ ಮೀನು ಅಂದರೆ ನನ್ನ ಚಾನಲ್ಲು ವೀಡಿಯೋ ಹಾಕಿದ್ದೀನಿ ನೋಡಿ, ಯಾವ್ಯಾವ ಪಾಚಿ ತಿನ್ನುತ್ತೆ ಮೀನುಗಳು ಅಂತ. ಈ ಥರ ಮೀನುಗಳು ಬಿಡೋದ್ರಿಂದನೂ ನಿಮಗೆ ಪಾಚಿ ಕಂಟ್ರೋಲ್ ಆಗುತ್ತೆ ನಿಮ್ಮ ಟ್ಯಾಂಕಲ್ಲಿ. ಪಾಚಿನೇ ಕಟ್ದಿಲ್ಲ ಇರೋದಕ್ಕೂ ಅದಕ್ಕೇನೋ ಕೆಮಿಕಲ್ ಯೂಸ್ ಮಾಡ್ತಾರೆ, ಅದು ಯೂಸ್ ಮಾಡೋದ್ರಿಂದನೂ ಮೀನುಗಳಿಗೆ ಏನಾದ್ರು ತೊಂದರೆ ಆಗುತ್ತೆ. ಅದಕ್ಕೆ ಯೂಸ್ ಮಾಡಿದಿಲ್ಲನೂ ಈ ಥರ ಮೀನುಗಳು ಅಂದರೆ ಪಾಚಿ ತಿನ್ನೋ ಮೀನುಗಳು ಬಿಟ್ರೂ ಅದು ಕ್ಲಿಯರ್ ಮಾಡುತ್ತೆ. ಕ್ಲೀನಾಗಿ ಇಟ್ಕೊಂಡ್ರೇ ಅಕ್ವೇರಿಯಮು ಪಾಚಿ ಏನು ಕಟ್ಟಲ್ಲ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಡು ನೀವು ಪಾಚಿ ಬರೋದನ್ನ ಅಂದರೆ ಪಾಚಿ ಕಟ್ಟೋದನ್ನ ನೀವು ಕಂಟ್ರೋಲ್ ಮಾಡ್ಬೋದು ನಿಮ್ಮ ಟ್ಯಾಂಕಲ್ಲಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.